ಲೋ ಅದೇ ಬಲ್ ನನ್ ಮಗ ಕಣ ನೀನು. ಅವಳು ಚೆನ್ನಾಗಿಲ್ಲ ಅಂತ ನಮ್ಮ ಹತ್ರ ಡೌನ್ ಮಾಡ್ಬಿಟ್ಟು ಅವಳನ್ನೇ ಚಿಂದಿ ಉಡಾಯಿಸ್ಬಿಟ್ಟಿದ್ಯಲ್ಲ. ಅಲ್ಲ ಮಾಮ, ಅದಕ್ಕೆಲ್ಲ ಮಚ್ಚೆ ಇರ್ಬೇಕಣ, ಮಚ್ಚೆ ಭಗವಂತನ ಹತ್ರ ಕೇಳ್ಕೊಂಡ್ ಬಂದಿರ್ಬೇಕು ಅಲ್ವೇನೋ. ಅದೇ ಸುಮ್ನೆ ಇರೋ. ಏನಾಯ್ತು ನೀನ್ ಹೇಳ್ಗುರು? ಆಗೋದೇನೋ, ನಮ್ ಏರಿಯಾಗ್ ಬಂದ್ ನಮ್ಗೆ ಆವಾಜ್ ಹಾಕಿದ್ರೆ ಬಿಟ್ಬಿಡ್ತೀವ? ಟೈಟ್ ಆಗಿ ಬಂದಿದ್ಲು, ಅಳಕ್ಕ ಹಂಗೆ ತಾಕೊಂಡ್ಬಿಟ್ಟೆ. ಗುರು ಹುಡುಗಿಯಾಗಿ ಕುಡಿತಾಳ? ಅಯ್ಯ ಗೂಬೆ ನನ್ನ ಮಗನೇ, ಈಗಿನ ಕಾಲದಲ್ಲಿ ಹುಡುಗರಿಗಿಂತ ಹುಡುಗಿರೇ ಜಾಸ್ತಿ ಕುಡಿಯೋದು. ನಿಂಗ್ ಗೊತ್ತಾ, ಬೆಂಗಳೂರಲ್ಲಿ ಹುಡುಗಿರು ಮಧ್ಯರಾತ್ರಿ 2 ಗಂಟೆವರೆಗೂ ಕುಡ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರಂತೆ. ಹೌದೇನೋ? ಏ ಮಾಮ, ಮುಂದಕ್ಕೇನಾಯ್ತು ಹೇಳ? ಮುಂದೆ ಆಗೋದೇನೋ, ಅವಳನ್ನ ಎತ್ತಾಕೊಂಡು ಅವಳ ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋದೆ. ಅಂದ್ರೆ ರೂಮ್ ರೆಂಟ್ ಉಳಿಸ್ಬಿಟ್ಟೇನು? ಮಂಚದ ಮೇಲೆ ಹಾಕಿದ ತಕ್ಷಣ ದೋಸೆ ಹಾಕ್ಬಿಟ್ಲು. ಯಪ್ಪ. ಆಮೇಲೆ ಅವಳ ಬಟ್ಟೆನೆಲ್ಲ ಬಿಚ್ಚಿ ನನ್ ಸ್ವೆಟರ್ ಹಾಕಿ ಮಲಗಿಸ್ದೆ. ಹೇಳೋ ಆದಿ ಪ್ಲೀಸ್. ಮಕ್ಕಳ, ನನ್ನೇನ್ ಲೋಫರ್ ಅನ್ಕೊಂಡ್ರೇನೋ? ಯಾಕೋ ರೈಸ್ ಆಯ್ತಿಯಾ? ಇಲ್ಲ, ಮುತ್ಕೊಡ್ತೀನಿ ಬಾ. ಏನೋ ನನಗ್ ಆವಾಜ್ ಹಾಕಿದ್ಲು ಅಂತ ಎಲ್ಲ ಮುಗೀತು ಅಂತ ಪಟ್ಟಿ ಕಟ್ದೆ. ನಾನು ಅವಳ ಜೊತೆ ಆಟ ಆಡ್ತೀನಿ, ಆದ್ರೆ ಅವಳ ಮಾನದ ಜೊತೆ ಅಲ್ಲ. ಅವತ್ ನಿನ್ ತಂಗಿಗೆ ಯಾರೋ ಲವ್ ಲೆಟರ್ ಬರ್ದಿದ್ದಕ್ಕೆ ನಿನ್ ತಂಗಿ ಮಾನನೇ ಹೋದಂಗ ಆಡ್ಬಿಟ್ಟೆ. ಇವತ್ ಬೇರೆಯವ್ರ ಮಾನ ಹೋಗುತ್ತೆ ಅಂದ್ರೆ ಅದನ್ನ ನೋಡ್ಕೊಂಡು ನಿಂಗೆ ಸಂತೋಷನಾ? ಆ ಹುಡ್ಗಿ ಒಳ್ಳೆ ಚೂರ್ ಕೊಬ್ ಜಾಸ್ತಿ ಅಷ್ಟೇ. ಓ, ಇಷ್ಟ ದಿವಸ ಇಷ್ಟ ಇಲ್ಲ ಅಂತ ಹೇಳಿ ಡೌ ಬೇರೆ ಮಾಡ್ತಿದ್ದೆ. ಇವಾಗ ನನ್ ಮಕ್ಳ, ನೀವ್ ಯಾರು ಅವಳ ಮೇಲೆ ಕಣ್ಣು ಹಾಕ್ಬಾರ್ದು ಅಂತ ಸುಳ್ಳು ಹೇಳ್ದೆ. ಯಾಕೋ? ಯಾಕೆ ಅಂದ್ರೆ ನಾನು ಅವಳು ಇಷ್ಟಪಟ್ಟಿದ್ದೀನಿ.